ಜೋಕಾಲಿ ಜೋಕಾಲಿ ಜೀವನವೇ ಜೋಕಾಲಿ ನೋವುಗಳೇ ನಲಿವುಗಳೇ ಬಾಳಿನಲಿ ಜೋಕಾಲಿ ಯಾರು ಇಲ್ಲಿ ನೂಕುವರು ಯಾರು ಇಲ್ಲಿ ಎಳೆಯುವರು ಎಲ್ಲವೂ ಇಲ್ಲಿ ವಿಧಿಯಾಟ ಹೆಣ್ಣಿನ ಬಾಳಲಿ ಗೋಳಾಟ ಜೋಕಾಲಿ 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 ಜೀವನವೇ ಜೋಕಾಲಿ ನೋವುಗಳೇ ನಲಿವುಗಳೇ ಬಾಳಿನಲಿ ಜೋಕಾಲಿ ಪ್ರೀತಿಯ ಸೇವಕಿ ಅನುದಿನ ಬಾಳುತ್ತಿಹೆ ತಿರುಗೋ ಈ ಭೂಮಿಯಲ್ಲಿ ನಿಜವಾಗಿ ಬದುಕುತ್ತಿಹೆ ನೋವುಗಳ ಪ್ರೀತಿಸುವೆ ಪ್ರತಿದಿನವೂ ಸಾಧಿಸುವೆ ಕಣ್ಗಳ ಅಂಚಲಿ ಕಣ್ಣೀರು ಕಥೆಯನ್ನು ಹೇಳುತ್ತಿವೆ ಜೋಕಾಲಿ ಜೋಕಾಲಿ ಜೀವನವೇ ಜೋಕಾಲಿ ನೋವುಗಳೇ ನಲಿವುಗಳೇ ಬಾಳಿನಲಿ ಜೋಕಾಲಿ ನಾಲ್ಕಲ್ಲ ವೇದಗಳು ಅವು ನಿನ್ನಿಂದ ಐದಾಗಿವೆ ಆರಲ್ಲ ಸಾರಗಳು ನಿನ್ನ ಸೇರಿ ಏಳಾಗಿವೆ ಅಡಿಗೆ ಮನೆ ಪ್ರೀತಿಸುವೆ ದಿನ ದಿನವೂ ಸಾಧಿಸುವೆ ಅನ್ಯರ ಬದುಕಿಗೆ ಪನ್ನೀರು ಸ್ವರ್ಗವನ್ನೇ ತೋರುವೆ ಜೋಕಾಲಿ ಜೋಕಾಲಿ ಜೀವನವೇ ಜೋಕಾಲಿ ನೋವುಗಳೇ ನಲಿವುಗಳೇ ಬಾಳಿನಲಿ ಜೋಕಾಲಿ ಯಾರೋ ಇಲ್ಲಿ ನೂಕುವರು ಯಾರೋ ಇಲ್ಲಿ ಎಳೆಯುವರು ಎಲ್ಲವೂ ಇಲ್ಲಿ ವಿಧಿಯಾಟ ಹೆಣ್ಣಿನ ಬಾಳಲಿ ಗೋಳಾಟ ಜೋಕಾಲಿ 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 ಜೀವನವೇ ಜೋಕಾಲಿ ಮಂಗಳ ಬಂದೆ ರೀ. ತಗೊಳ್ಳಿ. ಅಳಿಯಂದ್ರೆ ಊಟ ಮಾಡಿದ್ರಾ? ಮಾಡಿದ್ರು ರೀ. ರೀ ಬೆಳಗ್ಗೆ ಬೀಗ್ತಿಯಮ್ಮ ಬಂದ್ ಹೋದ್ರು. ಹೌದಾ? ಅದು ಮಗಳು ಅಳಿಯ ತಿರುಪತಿ ಪ್ರಸಾದ ಕೊಡಕ್ ಹೋಗಿದ್ರು ನೋಡಿ, ಹಾಗೆ ಅವ್ರ ಜೊತೆಗೆ ಇವರು ಬಂದ್ರು. ಬೀಗ್ತಿಯಮ್ಮನ್ನ ಚೆನ್ನಾಗಿ ವಿಚಾರಿಸ್ಕೊಂಡ್ಯಾ? ಊಟ ಮಾಡ್ಕೊಂಡು ಹೋದ್ರಾ? ಊಟ ಬೇಡ ಅಂತ ಹಾಗೆ ಹೋದ್ರು ರೀ. ಯಾಕೆ? ಬೀಗ್ತಿಯಮ್ಮಗೆ ನಮ್ಮ ಮೇಲೆ ಏನಾದ್ರೂ ಬೇಜಾರಿದ್ಯಾ? ಸಂತೋಷವಾಗಿ ಊಟ ಬೇಡ ಅಂತ ಹೋದ್ರು. ಏನ್ ಹೇಳ್ತಿದ್ಯಾ ನೀನು? ಸಂತೋಷದಿಂದಲೇ ಊಟ ಬೇಡ ಅಂತ ಹೋದ್ರಾ? ಅದು ಅಕ್ಕಪಕ್ಕದವರೆಲ್ಲ ಇವ್ರ ಬಗ್ಗೆ ತುಂಬಾ ಕೀಳಾಗಿ ಮಾತಾಡ್ತಾರಂತೆ ರೀ. ಹಾಗೆ ಅಂತ ಬೀಗ್ತಿಯಮ್ಮ ಹೇಳ್ಕೊಂಡು ತುಂಬಾ ನೊಂದ್ಕೊಂಡ್ರು. ಅದಕ್ಕೆ ನಾನ್ ಹೇಳ್ದೆ, ನೋಡಿ ಬೀಗ್ತಿಯಮ್ಮ, ನೀವೇನು ಯೋಚನೆ ಮಾಡ್ಬೇಡಿ, ನಮ್ಮ ಯಜಮಾನ್ರು ಬಂದ ತಕ್ಷಣ ಎಲ್ಲ ಮಾತಾಡಿ ಒಂದ್ ವ್ಯವಸ್ಥೆ ಮಾಡ್ತೀವಿ ಅಂತ ಹೇಳ್ದೆ. ಹಾಗೆ ಹೇಳಿದ ತಕ್ಷಣ ತುಂಬಾ ಖುಷಿಯಿಂದ ಹೋದ್ರು ರೀ. ಏನಂತ ಹೇಳಿದ್ಯೆ? ಅದು ಇಷ್ಟು ದಿವಸ ಆದ್ರೂ ಅಳಿಯಂದ್ರು ನಮ್ಮನೇಲೆ ಇದ್ದಾರಲ್ವಾ, ಅದಕ್ಕೆ ಕೆಲ್ಸಕ್ಕೆ ಹೋಗ್ಬೇಕು ಅಂತ ಹೊರಟ್ರು. ಶ್ರೀಮಂತ್ರ ಮನೆ ಅಳಿಯಾಗಿ ಒಂದ್ 5,000 6,000 ಸಂಬಳಕ್ಕೋಸ್ಕರ ಕೆಲ್ಸಕ್ಕೆ ಹೋದ್ರೆ
ನಮ್ ಮರ್ಯಾದೆ ನಮ್ ಗೌರವ ಎಲ್ಲ ಕಮ್ಮಿ ಆಗುತ್ತೆ ಅಂತ ಹೇಳಿ ಬೀಗ್ತಿ ಅಮ್ಮ ಇವ್ರಿಬ್ರು ಅವ್ರ ಮನೆಗೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ರು ರೀ. ಅದಕ್ಕೆ ನಾನ್ ಹೇಳ್ದೆ, ನೋಡಿ ಬೀಗ್ತಿ ಅಮ್ಮ, ನನಗ್ ನನ್ನ ಮಗಳನ್ ಬಿಟ್ಟಿರೋ ಶಕ್ತಿ ಇಲ್ಲ, ಹಾಗಾಗಿ ನೀವ್ ಅದ್ರ ಬಗ್ಗೆ ಏನು ಯೋಚನೆ ಮಾಡ್ಬೇಡಿ. ನಮ್ಮ ಯಜಮಾನ್ರು ಬಂದ ತಕ್ಷಣ ಒಂದ್ ಬಿಸ್ನೆಸ್ಗೆ ಏರ್ಪಾಡು ಮಾಡ್ತೀನಿ ಅಂತ ಮಾತು ಕೊಟ್ಟೇರಿ. ಅದೇ ಸಂತೋಷದಲ್ಲೇ ಊಟ ಬೇಡ ಅಂತ ಹೊರಟೋದ್ರು. ಏನಂದೆ? ಬಿಸ್ನೆಸ್? ಹೌದು ರೀ, ಒಂದ್ 10 ಲಕ್ಷಕ್ಕೋ 20 ಲಕ್ಷಕ್ಕೋ ಚಿಕ್ಕದಾಗಿ ಬಿಸ್ನೆಸ್ ಹಾಕೊಟ್ರೆ ಅವರು ನೋಡ್ಕೋತಾರಲ್ವಾ, ಏನಂತೀರಾ? ಬುದ್ಧಿ ಕೆಟ್ಟವಳೆ. ಬಿಸ್ನೆಸ್ ಅಂದ್ರೆ ಏನ್ ಪೆಟ್ಟಿಗೆ ಅಂಗಡಿ ವ್ಯಾಪಾರ ಅನ್ಕೊಂಡ್ಯಾ? ನನ್ಗೊಂದ್ ಮಾತು ಹೇಳಿದೆ, ಹೇಗೆ ಮಾತು ಕೊಟ್ಟೆ ನೀನು? ನಾನು ಹೇಳಲಿಲ್ಲ ಅವ್ರು ಒಪ್ಕೊಳ್ಳೋದಿಲ್ಲ ಅಂತ. ಎಲ್ಲ ಹಾಳಾಗೋಯ್ತು. ಅವರು ನನ್ನ ಬಗ್ಗೆ ತಪ್ಪು ತಿಳ್ಕೊಂಡಿದ್ದಾರೆ. ನೀನ್ ಯಾಕೆ ಟೆನ್ಷನ್ ಮಾಡ್ಕೋತೀಯ ವಾಸು? ಸ್ವಲ್ಪ ಸಮಾಧಾನವಾಗಿರು. ನಮ್ಮಮ್ಮ ನಮ್ಮಪ್ಪನ್ನ ಕನ್ವಿನ್ಸ್ ಮಾಡೇ ಮಾಡ್ತಾರೆ. ಅವರು ನನ್ನ ಬಗ್ಗೆ ತಪ್ಪು ತಿಳ್ಕೊಂಡ್ಮೇಲೆ ಇನ್ನೇನು ಮಾಡೋಕ್ಕಾಗುತ್ತೆ? ಒಂದು ಕೆಲಸ ಮಾಡೋಣ, ಏನು ಮಾತಾಡದೆ ಮನೆಗೆ ಹೊರಟು ಬಿಡೋಣ. ಹೊರಡೋಣ ಅಂತ ಯಾಕೆ ಆತರ ಪಡ್ತೀಯ ವಾಸು? ಎಲ್ಲ ನನ್ನ ಹಣೆ ಬರಹ. ಜೀವನ ಪೂರ್ತಿ ಬೇರೆಯವ್ರ ಮುಂದೆ ಕೈ ಕೊಟ್ಕೊಂಡು ನಿಂತ್ಕೊಂಡು ತಿಂಗಳಿಗೆ 4,000 5,000 ದುಡಿಯೋ ಪರಿಸ್ಥಿತಿ ನಂದಾಗಿದೆ. ಆದರೆ ನಮ್ಮಮ್ಮ ಆಸೆ ಪಡ್ಬೋದು, ನನ್ನ ಮಗ ಕೋಟು ಸೂಟು ಹಾಕ್ಕೊಂಡು ಕಾರಲ್ಲಿ ಬಂದು ಇಳಿಬೇಕು, ದೊಡ್ಡ ಬಿಸ್ನೆಸ್ ಮಾಡಬೇಕು ಅಂತ. ಆದರೆ ಅದಕ್ಕೆಲ್ಲ ನನಗೆ ಯೋಗ್ಯತೆ ಬೇಕಲ್ಲ, ಅದಕ್ಕೆ ದುಡ್ಡು ಬೇಕು. ನನಗೆ ಅದ್ರ ಬಗ್ಗೆ ಚಿಂತೆ ಇಲ್ಲ ರೇವತಿ. ನನಗೆ ನಿಜವಾಗ್ಲೂ ದುಃಖ ಇರೋದೇನು ಅಂದರೆ, ನೀನು ಶ್ರೀಮಂತರ ಮನೆ ಮಗಳು, ತುಂಬ ಸುಖವಾಗಿ ಬೆಳೆದವಳು. ನಾನು ಪ್ರೀತಿ ಮದುವೆ ಮಾಡ್ಕೊಂಡು ತಪ್ಪಿಗೆ ನೀನು ನನ್ನ ಜೊತೆ ಕಷ್ಟಪಡ್ತೀಯಲ್ಲ ಅಂತ. ಆದರೆ ನಮಗೆ ಲವ್ವೇ ಮುಖ್ಯ, ಗೌರವ ಸ್ವಾಭಿಮಾನನೇ ಮುಖ್ಯ. ನಡಿ ಈಗಲೇ ಮನೆಗೆ ಹೊರಟು ಬಿಡೋಣ. ವಾಸು, ಈ ರೀತಿಯೆಲ್ಲ ಮಾತಾಡಿ ನನ್ನ ಮನ್ಸನ್ನ ನೋಯಿಸ್ಬೇಡ. ನೋಡು, ಇವತ್ತು ಒಂದಲ್ಲ ಒಂದು ನಿರ್ಧಾರ ಆಗ್ಲೇಬೇಕು. ನಾನೇ ಅಪ್ಪನ ಹತ್ರ ಮಾತಾಡ್ತೀನಿರು. ಬೇಡ ರೇವತಿ, ನೀನಿರು ವಾಸು. ಅಮ್ಮ, ನಾವಿನ್ನು ಹೊರಡ್ತೀವಿ. ಎಲ್ಲಿಗ ಮರೆಯುತ್ತಿ? ನಮ್ಮನೆಗೆ. ಬೆಳಗ್ಗೆ ನನ್ನ ಮತ್ತೆ ಹೇಳಿದ್ರಲ್ಲ ನಮ್ಮ ಮನೆಗೆ ಹೋಗ್ಬೇಕು ಅಂತ. ನಾನೇ ಅಪ್ಪ ಬಂದ್ಮೇಲೆ ಒಂದ್ ನಿರ್ಧಾರ ಮಾಡೋಣ ಅಂತ ಸುಮ್ಮನೆ ಇದ್ದೆ. ಈಗ ನಿನ್ಮೇಲೆ ರೇಗಾಡಿದ್ರಲ್ಲ, ಇನ್ ನಾವ್ಯಾಕೆ ಇಲ್ಲಿರ್ಬೇಕು? ಅಮ್ಮ, ನೀನು ನಿನ್ನ ಆಸೆಗಳನ್ನ ಹಿಡಿತದಲ್ಲಿಟ್ಕೋ. ಯಾಕೆ ಅಂದ್ರೆ ನಿನ್ನ ಆಸೆಗಳು ಯಾವ್ದು ಈಡೇರೋದಿಲ್ಲ. ಹೆಣ್ಣಾಗ್ ಹುಟ್ಟೋಳು ಗಂಡನ್ ಮನೇಲೇ ಇರ್ಬೇಕು, ಅಪ್ಪನ್ ಮನೇಲಿ ಇರಕ್ಕಾಗಲ್ಲ. ಒಂದ್ ವೇಳೆ ಇದ್ರೂ ಗೌರವ ಸಿಗೋದಿಲ್ಲ. ಇವ್ರು ನಮ್ಮನ್ನ ಒಪ್ಕೊಂಡೆ ಅಂತ ಹೇಳಿದ್ದು ಬರೀ ಜನಗಳು ತೋರ್ಸೋದಕ್ಕಷ್ಟೇ. ಮನ್ಸಾರೆ ಮಗಳು ಅಳಿಯ ಅಂತ ಒಪ್ಕೊಂಡಿಲ್ಲ ಅನ್ನೋದು ಇವ್ರ ಮುಖ ನೋಡಿದ್ರೇನೆ ಗೊತ್ತಾಗುತ್ತೆ. ನಾವ್ ನಮ್ಮನೆಗೆ ಹೊರಡ್ತೀವಿ. ನಿಂತ್ಕೊಮ್ಮ. ಏನಮ್ಮ ಇದು? ನೀನೇ ಬಂದೆ, ಏನೇನೋ ಮಾತಾಡ್ದೆ, ಈಗ ಹೋಗ್ತೀವಿ ಅಂತ ಹೇಳ್ತಿದ್ಯಾ? ಏನಪ್ಪಾ, ಏನು ಗೊತ್ತಿಲ್ಲದೆ ಇರೋರ್ ತರ ಕೇಳ್ತಾ ಇದ್ದೀರಾ? ಸರಿ, ನೇರವಾಗೆ ಕೇಳ್ತೀನಿ. ನಾನ್ ನಿಮ್ಮಿಷ್ಟದ ಪ್ರಕಾರ ಮದ್ವೆ ಮಾಡ್ಕೊಂಡಿದ್ರೆ ಒಡವೆ, ವಸ್ತ್ರ, ವರದಕ್ಷಿಣೆ ಅಂತ ಕನಿಷ್ಠ 25 ಲಕ್ಷ ರೂಪಾಯಿ ಆದ್ರೂ ಖರ್ಚಾಗ್ತಿತ್ತು. ಆ ದುಡ್ನೆಲ್ಲ ನಾನ್ ನಿಮ್ಗೆ ಉಳಿಸ್ಕೊಟ್ಟಿದ್ದೀನಿ. ಅದೇ ದುಡ್ಡಲ್ಲಿ ನನ್ ಗಂಡನ್ಗೆ ಯಾವ್ದಾದ್ರು ಒಂದ್ ಬಿಸ್ನೆಸ್ ಹಾಕೊಡಿ ಅಂತ ಕೇಳ್ತಾ ಇದೀವಿ. ನಿಮ್ಗೆ ನನ್ನನ್ ಬಿಟ್ಟು ಇನ್ಯಾರಾದ್ರೂ ಮಕ್ಳಿದಾರಾ? ಇಲ್ಲ ತಾನೆ? ಮತ್ತೆ ನೀವು ಸಂಪಾದಿಸಿರೋ ಈ ಹಣ ಆಸ್ತಿ ಎಲ್ಲ ಯಾರ್ಗೆ? ನೀವ್ ನನ್ ಗಂಡನ್ಗೆ ಒಂದ್ ಬಿಸ್ನೆಸ್ ಹಾಕೊಟ್ರೆ ಅವರು ಚೆನ್ನಾಗಿರ್ತಾರೆ, ನಾನು ಚೆನ್ನಾಗಿರ್ತೀನಿ, ನಾಳೆ ನಮ್ ಭವಿಷ್ಯನೂ ಚೆನ್ನಾಗಿರುತ್ತೆ. ನೀವ್ ಯಾಕೆ ಅದ್ರ ಬಗ್ಗೆ ಯೋಚನೆ ಮಾಡ್ತಾ ಇಲ್ಲ? ಅವಳು ಹೇಳಿದ್ರಲ್ಲೂ ಏನ್ರಿ ತಪ್ಪಿದೆ? ಅವಳು ಹೇಳಿದ್ರಲ್ಲೂ 100ಕ್ಕೆ 100 ನ್ಯಾಯ ಇದೆ. ಈ ವಿಷಯವಾಗಿ ನೀವು ಇಷ್ಟೊಂದು ಯೋಚನೆ ಮಾಡ್ತೀರಾ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಬೀಗ್ತಿ ಅಮ್ಮಂಗೆ ನಂಬಿಕೆಯಿಂದ ಮಾತಾಡಿ ಕಳ್ಸಿದ್ದೀನಿ. ನಮ್ಮ ಯಜಮಾನ್ರು ಖಂಡಿತವಾಗ್ಲೂ ಒಪ್ಕೋತಾರೆ ಅಂತ ಹೇಳಿದ್ದೀನಿ. ನೀವು ಹೀಗೆ ಯೋಚನೆ ಮಾಡೋದು ನೋಡಿದ್ರೆ ರೇವತಿ ಹೇಳ್ದಾಗೆ ನೀವಿನ್ನೂ ಅವರಿಬ್ರು ಮನಸಾರೆ ಒಪ್ಕೊಂಡಿಲ್ಲ ಅಂತ ನನಗೂ ಅನ್ನಿಸ್ತಾ ಇದೆ. ನಾನೊಂದು ವಿಷಯ ಕೇಳ್ತೀನಿ. ಆ ಜಗ್ಗಿ ಹೆಂಡತಿ ಹತ್ಕೊಂಡು ನಿಮ್ಮ ಹತ್ರ ಬೇಡ್ಕೊಂಡ್ಲು ಅಂತ ಅವನಿಗೆ ಅಂಗಡಿ ಹಾಕೊಟ್ರಿ ತಾನೆ? ಆಮೇಲೆ ಏನಾಯ್ತು? ಅವನೇ ನಿಮ್ಮನ್ನ ಸಾಯಿಸೋದಿಕ್ ಬಂದ. ಆದ್ರೆ ಜೀವ ಕೊಟ್ಟು ಕಾಪಾಡಿದ ಅಳಿಯಂದ್ರಿಗೆ ಒಂದು ಬಿಸ್ನೆಸ್ ಹಾಕೊಡಿ ಅಂತ ನಿಮ್ಮ ಸ್ವಂತ ಮಗಳೇ ಕೇಳ್ಕೊತಾ ಇದ್ದಾಳೆ. ನೀವಿಷ್ಟೊಂದು ಯೋಚನೆ ಮಾಡ್ತಾ ಇದ್ದೀರಲ್ರಿ? ಸಂತೋಷವಾಗಿ ಬಾಳೋರು ಯಾರು? ನಮ್ಮ ಮಗಳೇ ತಾನೆ. ಅಳಿಯಂದ್ರಿಗೆ ಒಂದು ಬಿಸ್ನೆಸ್ ಹಾಕೊಡೋದಕ್ಕೆ ಇಷ್ಟೊಂದು ಯಾಕ್ರಿ ಯೋಚನೆ ಮಾಡ್ತಾ ಇದ್ದೀರಾ? ನಮ್ಮ ಮಗಳಿಗೋಸ್ಕರ ಮಾಡ್ತಿದೀವಿ ಅನ್ಕೊಳ್ಳಿ. ಒಂದು ವಿಷಯ ಚೆನ್ನಾಗಿ ಜ್ಞಾಪಕ ಇಟ್ಕೊಳ್ಳಿ,
ಇವತ್ತು ನಾನ್ ಜೀವಂತವಾಗಿರೋದಕ್ಕೆ ಕಾರಣ ಅಳಿಯಂದ್ರೆ, ಹಾಗೆ ನೀವು ಜೀವಂತವಾಗಿರೋದಕ್ಕೆ ಕಾರಣನೂ ಅಳಿಯಂದ್ರೆ. ಆ ಕೃತಜ್ಞತೆನ ಯಾವತ್ತೂ ಮರಿಬೇಡಿ. ಏನಿದು ನಮ್ಮತ್ತೆ ಇಷ್ಟೊಂದು ಸೆಂಟಿಮೆಂಟ್ ಆಗಿ ಮಾತಾಡ್ತಾ ಇದ್ದಾರಲ್ಲ, ಆದ್ರೂ ನಮ್ಮ ಮಾವ ಯಾಕೆ ಇಷ್ಟೊಂದು ಯೋಚನೆ ಮಾಡ್ತಿದ್ದಾರೆ? ಬಿಡಬಾರ್ದು, ಆಟ ಆಡಲೇಬೇಕು. ಅತ್ತೆ ಪ್ಲೀಸ್, ನನಗೋಸ್ಕರ ನನ್ನ ಬಿಸ್ನೆಸ್ಗೋಸ್ಕರ ಮಾವನ ಹತ್ರ ಮಾತಾಡಬೇಡಿ. ಮಾವ, ನೀವು ಯೋಚನೆ ಮಾಡ್ತಾ ಇರೋದು ಕರೆಕ್ಟ್. ಬಿಸ್ನೆಸ್ ಅನ್ನೋದು ಸಾಧಾರಣ ವಿಷಯ ಅಲ್ಲ ಅಂತ ನನಗೆ ಚೆನ್ನಾಗಿ ಗೊತ್ತು ಮಾವ. ಆದರೆ ಅತ್ತೆನೂ ರೇವತಿನೂ ಅವಸರಪಟ್ಟು ನಿಮ್ಮ ಹತ್ರ ಮಾತಾಡ್ಬಿಟ್ರು. ನೀವು ಪ್ರತಿಯೊಂದು ವಿಷಯನೂ ಚೆನ್ನಾಗಿ ಯೋಚನೆ ಮಾಡಿ ಮಾಡೋದ್ರಿಂದನೇ ನೀವು ಇವತ್ತು ದೊಡ್ಡ ವ್ಯಕ್ತಿಯಾಗಿ ಬೆಳೆದಿರೋದು. ನಾನು ಆರಂಭದಲ್ಲೇ ಹೇಳ್ದೆ ಮಾವ, ಇದೆಲ್ಲ ಸರಿ ಬರೋದಿಲ್ಲ ಅಂತ. ಆದರೆ ರೇವತಿ, ಅತ್ತೆ, ನಮ್ಮಮ್ಮ ಎಲ್ಲ ಸೇರ್ಕೊಂಡು ನನ್ನ ಮನಸ್ಸನ್ನ ಬದಲಾಯಿಸ್ಬಿಟ್ರು. ನಾನು ಮನೆ ಹಳೆಯಾಗಿ ಇಲ್ಲೇ ಇರ್ಬೇಕಂತ ಯೋಚನೆ ಮಾಡ್ತಿದ್ದಾಗ ನೀವೇ ತಾನೇ ಹೇಳಿದ್ದು ನಿಮ್ಮ ಗೌರವಕ್ಕೆ ಧಕ್ಕೆ ಬರ್ದಿರೋ ಹಾಗೆ ನೋಡ್ಕೊತೀನಿ ಅಂತ. ಈಗ ನೀವೇ ನನಗೆ ಬಿಸ್ನೆಸ್ ಹಾಕ್ಕೊಟ್ರೆ ನನ್ನ ಗೌರವ ಏನಾಗಬೇಕು ಮಾವ? ಮನೆ ಹಳೆಯಾಗಿ ಇಲ್ಲೇ ಸೆಟ್ಲ್ ಆದಂತ ಜನ ಮಾತಾಡ್ಕೊಳಲ್ವಾ? ಇದೆಲ್ಲ ಸರಿ ಬರೋದಿಲ್ಲ ಮಾವ. ನಾವು ಹೊರಡ್ತೀವಿ. ಬಾ ರೇವತಿ. ಅಳಿಯಂದ್ರೆ ಒಂದ್ ನಿಮಿಷ, ನನ್ನ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀರಿ ನೀವು. ನನ್ನ ಮನಸ್ಸಲ್ಲಿ ಏನಿದೆ ಅನ್ನೋದನ್ನ ಇವರಿಬ್ರು ಅರ್ಥ ಮಾಡ್ಕೊಳ್ದೆ ವಿನಾಕಾರಣ ಮಾತಾಡ್ಬಿಟ್ರು. ಆದ್ರೆ ನೀವು ನನ್ನ ಮನಸ್ಸಲ್ಲಿ ಏನಿದೆ ಅನ್ನೋದನ್ನ ಕರೆಕ್ಟಾಗಿ ಅರ್ಥ ಮಾಡ್ಕೊಂಡ್ರಿ. ನೋಡಿ ಅಳಿಯಂದ್ರೆ, ನಿಮಗ್ ಬಿಸ್ನೆಸ್ ಹಾಕೊಡಕ್ಕೆ ನನ್ಗೆ ಯಾವ ಅಭ್ಯಂತರನೂ ಇಲ್ಲ. ಆದ್ರೆ ನಾನೇ ನಿಮಗ್ ಬಿಸ್ನೆಸ್ ಹಾಕೊಟ್ರೆ ನಿಮ್ಮ ಸ್ವಾಭಿಮಾನಕ್ಕೆ ಎಲ್ಲಿ ಧಕ್ಕೆ ಬರುತ್ತೋ ಅಂತ ನಾನು ತುಂಬಾ ಯೋಚನೆ ಮಾಡ್ತಿದ್ದೀನಿ. ನೀವು ಮನೆ ಅಳಿಯನಾಗಿ ನಮ್ಮ ಮನೇಲಿ ಇರ್ಬೇಕು ಅಂತ ರಮೇಶ್ ಹತ್ರ ಕೇಳ್ಕೊಂಡಾಗ ನಿಮ್ಮ ಸ್ವಾಭಿಮಾನಕ್ಕೆ ಕಿಂಚಿತ್ತೂ ಧಕ್ಕೆ ಬರದ ಹಾಗೆ ನೋಡ್ಕೊತೀನಿ ಅಂತ ನಾನು ಮಾತು ಕೊಟ್ಟಿದ್ದೆ ಅಲ್ವಾ? ಅದಕ್ಕೆ ಧಕ್ಕೆ ಬರದ ಹಾಗೆ ನೋಡ್ಕೊಳ್ಳೋದು ನನ್ನ ಕರ್ತವ್ಯ ಅಲ್ವಾ? ಅದಕ್ಕೇನಯ್ಯ ಮಾಡ್ತೀಯಾ? ರೀ, ಅಳಿಯಂದ್ರೇನೋ ಸಂಕೋಚ ಪಟ್ಕೊಂಡು ಸ್ವಾಭಿಮಾನಕ್ಕೆ ಧಕ್ಕೆ ಆಗ್ತಿದೆ ಅಂದ್ರೆ ನೀವು ಅದೇ ರೀತಿ ಮಾತಾಡ್ತಿದ್ದೀರಲ್ರಿ. ನಾವು ಅವ್ರಿಗೆ ಬಿಸ್ನೆಸ್ ಹಾಕೊಟ್ರೆ ಅವ್ರ ಸ್ವಾಭಿಮಾನಕ್ಕೆ ಹೇಗ್ರಿ ಧಕ್ಕೆ ಆಗುತ್ತೆ? ಲೇ ಬುದ್ಧಿಗೆಟ್ಟೋಳೆ, ನಮ್ಮ ಮನೆಯಿಂದ ಕೆಲ್ಸಕ್ಕೆ ಹೋದ್ರೇನೆ ಅವ್ರ ಸ್ವಾಭಿಮಾನಕ್ಕೆ ಧಕ್ಕೆ ಬರುತ್ತೆ ಅಂತ ಅವ್ರು ಮಾತಾಡ್ಕೋತಿದ್ದಾರೆ. ಅಂಥದ್ರಲ್ಲಿ ಬಿಸ್ನೆಸ್ಗೆ ಪೂರ್ತಿ ಬಂಡವಾಳ ನಾವೇ ಹಾಕೊಟ್ರೆ ನಾಳೆ ಮಾವನ್ ದುಡ್ಡಿಂದ ಅಳಿಯ ಬೆಳೆದಂತ ಜನ ಮಾತಾಡ್ಕೊಳ್ಳಲ್ವೇನೆ? ಏನ್ ಹೇಳಿ ಅಂದ್ರೆ, ನಾನು ಹೇಳ್ತಾ ಇರೋದು ಸರಿ ಇದೆ ತಾನೇ? ಹೌದು ಮಾವ, ಹಾಗೆ ಮಾತಾಡ್ಕೋತಾರೆ. ಈಗ ಅದಕ್ಕೆ ನಾನು ಇನ್ನೊಂದು ರೀತಿ ಯೋಚನೆ ಮಾಡಿದ್ದೀನಿ ಅಳಿ ಅಂದ್ರೆ, ಈಗ ನಾವಿಬ್ರು ಪಾರ್ಟ್ನರ್ಶಿಪ್ ಅಲ್ಲಿ ಬಿಸ್ನೆಸ್ ಮಾಡಿದ್ರೆ ಹೇಗೆ? ಮಾವ, ಪಾರ್ಟ್ನರ್ ಅಂದ್ರೆ? ಅಳಿ ಅಂದ್ರೆ ಯಾವುದೇ ಒಂದು ಬಿಸ್ನೆಸ್ ಮಾಡ್ಬೇಕಂದ್ರು ಜಾಗ ಅಂತ ಒಂದ್ ಇರ್ಬೇಕಲ್ವಾ? ಹೌದು. ಜನ ಹೆಚ್ಚಾಗಿ ಓಡಾಡೋ ಅಂತ ಒಂದು ಸೆಂಟರ್ ಪ್ಲೇಸ್ ನ ಹುಡುಕಿ. ಅಷ್ಟೇ ತಾನೇ, ಒಂದು ಸೆಂಟ್ರ್ ಪ್ಲೇಸ್ನೇ ನೋಡಿದ್ರಾಯ್ತು. ಮಾವ, ಬಾಡಿಗೆ ಎಷ್ಟಿರ್ಲಿ? ಬಾಡಿಗೆ ಬೇಡ, ಸ್ವಂತ ಜಾಗ ಮಾಡ್ಕೊಳ್ಳಿ. ಮಾವ, ಏನ್ ಹೇಳ್ತಿದ್ದೀರಾ? ಅಳಿ ಅಂದ್ರೆ ಜಾಗ ಒಂದನ್ನ ನೀವು ಸ್ವಂತ ಮಾಡ್ಕೊಳ್ಳಿ, ಬಂಡವಾಳ ನಾನ್ ಹಾಕ್ತೀನಿ, ಇಬ್ರು ಒಟ್ಟಿಗೆ ಸೇರಿ ಬಿಸ್ನೆಸ್ ಮಾಡೋಣ. ಅಳಿ ಅಂದ್ರೆ ನನ್ನ ಮಾತಿಂದ ನಿಮ್ಗೆ ಶಾಕ್ ಆಗಿರಬಹುದು. ನೀವು ಹೀಗೆ ಮಾಡೋದ್ರಿಂದ ನಿಮ್ಮ ಗೌರವನು ಉಳಿಯುತ್ತೆ, ನನ್ನ ಗೌರವನು ಉಳಿಯುತ್ತೆ. ಜನ ನಮ್ಮ ಬಗ್ಗೆ ಗೌರವದಿಂದ ಮಾತಾಡ್ತಾರೆ. ಇನ್ನೂ ಹೆಚ್ಚಾಗಿ ಹೇಳ್ಬೇಕು ಅಂದ್ರೆ ಅಳಿ ಅಂದ್ರೆ, ಬಿಸ್ನೆಸ್ ನಲ್ಲಿ ನನಗೆ ನಿಮಗಿಂತ ಹೆಚ್ಚಿನ ಅನುಭವ ಇದೆ ನೋಡಿ. ಈಗ ಆಸ್ತಿ ನಿಮ್ಮದು ಅಂತಿದ್ರೆ ನಿಮಗೆ ಜವಾಬ್ದಾರಿನೂ ಇರುತ್ತೆ, ಪ್ರೀತಿನೂ ಇರುತ್ತೆ. ಏನ್ ಅಳಿ ಅಂದ್ರೆ, ನಾನು ಹೇಳ್ತವ್ರು ಸರಿ ಇದೆ ತಾನೆ? ಹಾ, ಹೌದು ಮಾವ, ಸರಿ. ನೋಡಿದ್ಯಾ ಮಗ್ಲ, ಅಳಿಯಂದ್ರೆ ನನ್ನನ್ನು ಎಷ್ಟು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದಾರೆ ಅಂತ. ಅಳಿಯಂದ್ರೆ ಒಂದು ಒಳ್ಳೆ ಜಾಗ ಹುಡ್ಕೋ ವ್ಯವಸ್ಥೆ ಮಾಡಿ, ಉಳಿದಿದ್ದಿನ ಕೂತ್ ಮಾತಾಡೋಣ. ನೋಡಿದ್ಯ ಮರೆಯುತ್ತಿ, ಅಂತೂ ನಿಮ್ಮಪ್ಪ ಬಿಸ್ನೆಸ್ ಹಾಕೊಡೋದಿಕ್ಕೆ ಒಪ್ಕೊಂಡ್ರು. ಈಗ ನಿನಗೆ ಸಂತೋಷನಾ? ಅಳಿಯಂದ್ರೆ ಆದಷ್ಟು ಬೇಗ ಜಾಗನ ನೋಡಿ. ನೋಡ್ದ್ಯಾ ವಾಸು, ಅಪ್ಪ ಒಪ್ಕೊಂಡ್ರು. ಈಗ ಸಂತೋಷನಾ ನಿಂಗೆ? ಸಂತೋಷ. ನನ್ಗೂ ಡೌಟ್ ಇತ್ತು ಅಪ್ಪ ಒಪ್ಕೋತಾರೋ ಇಲ್ವೋ ಅಂತ. ಸದ್ಯ ಒಪ್ಕೊಂಡ್ರು. ನಾನ್ ನಿಂಗೆ ಹಾಲು ತರ್ತೀನಿ. ಅಯ್ಯೋ ದೇವ್ರೆ, ಏನಪ್ಪ ಮಾಡ್ಲಿ? ಅನ್ನ ಬಡಿಸ್ಲ ಚಿಕ್ಕಪ್ಪ? ಸಾಕು ಕಣವ ನನಗೆ. ಚಿಕ್ಕಮ್ಮ ನಿನಗೆ? ಸ್ವಲ್ಪ ಬಡ್ಸ. ಸಾಕು ಸಾಕು. ಚಿಕ್ಕಪ್ಪ, ಹೊಟ್ಟೆ ತುಂಬಾ ಊಟ ಮಾಡಿ. ಮಾಡ್ತೀನಮ್ಮ. ನೀನು ಸ್ವಲ್ಪ ಸಾಂಬಾರ್ ಹಾಕ್ಲಾ? ನನಗೆ ಬೇಡ, ಸಾಕು. ನನಗೆ ಇವತ್ತು ಬಹಳ ಸಂತೋಷ ಆಗ್ತಾ ಇದೆ. ಈ ರೀತಿ ಬಂಧು ಬಳಗ ಬಂದು ಹೋಗ್ತಾ ಇರ್ಬೇಕು. ಅಂದ್ರೆ ನೀವ್ ಹೇಳೋದು ಸರಿಯಾಗಿದೆ, ಆದ್ರೆ
ಊರಲ್ಲಿರೋ ತೋಟನ ಗದ್ದೆನ ದನ ಕರುಗಳನ್ನ ಬಿಟ್ಟು ಬರೋದು ತುಂಬಾ ಕಷ್ಟ ಆಗುತ್ತೆ. ಆ, ಚಿಕ್ಕಪ್ಪ ಏನಮ್ಮ? ತಮ್ಮ ಏನೇ ಹೇಳ್ದ? ಅವನೇನಮ್ಮ ಹೇಳ್ತಾನೆ, ಹಳ್ಳಿಲಿ ನೀವು ಜಮೀನ್ ನೋಡ್ಕೊಳ್ಳಿ, ನಾನಿಲ್ಲಿ ಅಂಗಡಿ ನೋಡ್ಕೋತೀನಿ ಅಂದ. ಅವನು ನೋಡ್ಕೊಂಡು ಹೋಗೋಣ ಅಂತ ಬಂದ್ವಿ. ಹಾಗೇ ನಮ್ಮ ಅಣ್ಣನ ಮಗಳು ನಿನ್ನನ್ನು ನೋಡ್ಕೊಂಡು ಹೋಗೋಣ ಅಂತ ಬಂದ್ವಿ. ತುಂಬಾ ಸಂತೋಷ ಚಿಕ್ಕಪ್ಪ, ಊಟ ಮಾಡಿ. ರಮೇಶ, ಹೇಗಿದ್ಯಪ್ಪ? ಚೆನ್ನಾಗಿದ್ಯಪ್ಪ. ಯಾಕೋ ಹಾಗೆ ನೋಡ್ತಿದ್ಯಾ? ಇವ್ರು ಯಾರು ಗೊತ್ತಾಗ್ಲಿಲ್ವಾ? ನಮ್ ಚಿಕ್ಕಪ್ಪ ನಿನ್ಗೆ ಅಜ್ಜಿ ತಾತ ಆಗ್ಬೇಕು. ಟಿವಿ ಅಂಗಡಿ ಇಟ್ಟಿಲ್ವಾ ಗಣೇಶ? ಅವ್ರ ಅಪ್ಪ ಅಮ್ಮ. ಹೌದಾ? ಚೆನ್ನಾಗಿದ್ದೀರಾ? ಚೆನ್ನಾಗಿದೀವಿ ಕಣಪ್ಪ. ಹೌದು, ನೀವು ಯಾವಾಗ ಬಂದ್ರಿ? ಬೆಳಿಗ್ಗೆನೆ ಬಂದೀವಿ ಕಣಪ್ಪ. ಮಗನ್ ನೋಡೋಣ ಅಂತ ಬಂದ್ವಿ. ಅಲ್ಲಿಂದ ಸೀದಾ ಇಲ್ಲಿಗೆ ಬರ್ತಾ ಇದೀವಿ. ಇವತ್ತು ಸ್ವಲ್ಪ ಕೆಲಸ ಇತ್ತು, ನಿಮ್ಮನ್ನು ನೋಡ್ದಂಗೆ ಆಯ್ತದೆ ಅಂತ ಬಂದ್ವಪ್ಪ. ಸರಿ. ಅಣ್ಣ, ನನಗೆ ಆಶೀರ್ವಾದ ಮಾಡು. ರಾಣಿ, ಏನಿದು? ಯಾಕೆ ನನ್ನ ಕಾಲಿಗೆ ಬೀಳ್ತಾ ಇದೆಯಾ? ಸಂತೋಷವಾದ ವಿಷಯನೇ ಅಪ್ಪ. ರಾಣಿ, ವಿಷಯ ಏನು ಅಂತ ಹೇಳಿ ಅಣ್ಣನ ಆಶೀರ್ವಾದ ತಗೋ. ಸರಿ ಅಪ್ಪ. ಅಣ್ಣ, ಈ ಸರಿ ಸೆಮಿಸ್ಟರ್ನಲ್ಲಿ ಕಾಲೇಜ್ಗೆ ಫಸ್ಟ್ ಬಂದಿದ್ದೀನಿ. ನನ್ನ ಫ್ರೆಂಡ್ಸ್ ಎಲ್ಲ ಮನೆಗೆ ಬಂದು ವಿಶ್ ಮಾಡಿ ಸ್ವೀಟ್ ಕೊಟ್ಬಿಟ್ಟು ಹೋದ್ರಣ್ಣ. ಸ್ವೀಟ್ ತಗೊಳ್ಳಿ. ರಾಣಿ, ತುಂಬಾ ಸಂತೋಷ ಆಗ್ತಿದೆಯಮ್ಮ. ಅಂತೂ ನೀನು ನನ್ನ ನಂಬಿಕೆನ ಉಳಿಸ್ಬಿಟ್ಟೆ, ನಮ್ಮ ಕುಟುಂಬಕ್ಕೆ ಗೌರವ ತಂದ್ಕೊಟ್ಟೆ. ತುಂಬಾ ಸಂತೋಷ. ಸ್ವೀಟ್ ತಗೋ ಅಣ್ಣ. ನೀನ್ ತಿನ್ನಮ್ಮ. ನೀವು ತಿನ್ನಿ ಅಣ್ಣ. ತಗೋ. ಅಜ್ಜ, ಸ್ವೀಟ್ ತಗೊಳ್ಳಿ. ನನಗೂ ತುಂಬಾ ಸಂತೋಷ ಆಗ್ತದೆಯಮ್ಮ. ಅಜ್ಜಿ, ಅಮ್ಮ ತಗೊಳ್ಳಿ ಅಪ್ಪ. ನಾನಂತೂ ಹೆಚ್ಚಾಗಿ ಓದ್ಲಿಲ್ಲ. ಚಿಕ್ಕ ವಯಸ್ಸಲ್ಲೇ ಕೈಗೆ ಸ್ಪ್ಯಾನರ್ ಬಂದ್ಬಿಡ್ತು. ಆದ್ರೆ ನನ್ನ ತಮ್ಮ ತಂಗಿ ಚೆನ್ನಾಗಿ ಓದ್ಬೇಕು ಅಂತ ಆಸೆ ಪಟ್ಟೆ. ಅದಕ್ಕೋಸ್ಕರ ನಾನು ತುಂಬಾ ಕಷ್ಟಪಟ್ಟು ಇವ್ರನ್ನ ಓದೋಕೆ ಕಳಿಸ್ದೆ. ವಾಸು ವಿಷಯದಲ್ಲಿ ನನ್ನ ಆಸೆ ಈಡೇರ್ಲಿಲ್ಲ. ಆದ್ರೆ ರಾಣಿ ನನ್ನ ಆಸೆ ಈಡೇರಿಸ್ತಾ ಇದ್ದಾಳೆ, ನನ್ನ ನಂಬಿಕೆನ ಕಾಪಾಡ್ತಾ ಇದ್ದಾಳೆ. ಅರ್ಚನಾ, ನೋಡಿದ್ಯಾ ನನ್ನ ತಂಗಿ ಕಷ್ಟಪಟ್ಟು ಓದಿ ಎಂತ ಸಾಧನೆ ಮಾಡಿದಾಳೆ ಅಂತ? ನನ್ನ ಮನಸ್ಸಿಗೆ ಈಗ ತುಂಬಾ ಸಂತೋಷ ಆಗ್ತಿದೆ ಅರ್ಚನಾ. ನಾನು ಪಟ್ಟ ಶ್ರಮಕ್ಕೆ ಇವತ್ತು ಫಲ ಸಿಗ್ತಾ ಇದೆ. ಹೌದು, ಈ ವಿಷಯ ನನಗೆ ಬೆಳಗ್ಗೆನೆ ಗೊತ್ತಾಗಿರ್ಬೇಕಲ್ಲ. ಮತ್ತೆ ಮಧ್ಯಾಹ್ನ ನೀನು ಗ್ಯಾರೇಜ್ ಹತ್ರ ಬಂದಾಗ ಈ ವಿಷಯ ಯಾಕೆ ಹೇಳಲಿಲ್ಲ? ಯಾಕೆ ಅರ್ಚನಾ ಸುಮ್ಮನಿದೆಯಾ? ಎಂತ ಸಂತೋಷವಾದ ವಿಷಯ ಇದು. ಇದನ್ನ ಮೊದಲು ನೀನು ಹೇಳ್ಬೇಕಿತ್ತಲ್ಲ. ಇದು ಬಿಟ್ಟು ಬೇರೆ ಏನೇನೋ ಮಾತಾಡಿದೆ. ಬರ್ತಾ ಬರ್ತಾ ನಿನ್ಗೆ ಯಾಕೋ ಮರು ಜಾಸ್ತಿ ಆಗ್ತಾ ಇದೆ. ರಾಣಿ, ಇಷ್ಟೇ ಅಲ್ಲಮ್ಮ, ಇನ್ನು ನೀನು ತುಂಬಾ ತುಂಬಾ ಓದ್ಬೇಕು, ದೊಡ್ಡ ವ್ಯಕ್ತಿ ಆಗ್ಬೇಕು. ನನ್ನ ಆಸೆನೆಲ್ಲ ನೀನ್ ನೆರವೇರಿಸ್ಬೇಕು. ನಮ್ಮ ಕುಟುಂಬದ ಗೌರವನ ನೀನ್ ಕಾಪಾಡಬೇಕು. ನೀನ್ ಕಾಪಾಡ್ತೀಯಮ್ಮ, ಆ ನಂಬಿಕೆ ನನಗಿದೆ. ನೀನೇನ್ ಹೇಳ್ತೀಯ ಅರ್ಚನಾ? ಏನ್ ಅರ್ಚನಾ ಇದು? ನಾನು ಬಂದಾಗಿಂದ ನೋಡ್ತಾ ಇದ್ದೀನಿ, ಮನೆಯಲ್ಲಿ ಎಲ್ಲರೂ ಸಂತೋಷವಾಗಿದ್ದಾರೆ, ನಿನ್ ಮುಖದಲ್ಲಿ ಮಾತ್ರ ಸಂತೋಷ ಕಾಣ್ತಾ ಇಲ್ವಲ್ಲ? ಅಲ್ಲ, ನಾವು ಇಷ್ಟೊಂದು ಸಂತೋಷವಾಗಿ ಮಾತಾಡ್ತಾ ಇದ್ರು ನಿನ್ ಮುಖ ಯಾಕೆ ಮಾಡಿದೆ? ಏನಾಯ್ತು ಅರ್ಚನಾ? ಅರ್ಚನಾ, ನಾನು ಕೇಳ್ತಾನೆ ಇದ್ದೀನಿ, ನೀನ್ ಏನು ಮಾತಾಡದೆ ನಿಂತ್ಕೊಂಡಿದ್ಯಲ್ಲ, ಏನಾಯ್ತು ಹೇಳು?